ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಅದು ಒಂದೆಲ್ಗ ಸೊಪ್ಪಿನ ಮಸಾಲ ರೊಟ್ಟಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂತಹ ಸೊಪ್ಪಿದು. ಜ್ಞಾಪಕ ಶಕ್ತಿ ಹೆಚ್ಚಿಸುವಂತಹ ಸೊಪ್ಪು. ಸಕ್ಕ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಒಂದೆಲ್ಗ ಸೊಪ್ಪಿನ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದೆಲ್ಗ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ಈ ಥರದ್ದೊಂದು ಮನೇಲಿ ಒಂದಿದೆ ಪಾಟಲ್ಲಿ ಹಾಕೊಂಡ್ಬಿಟ್ರೆ ಸಾಕು. ಮಕ್ಕಳಿಗೆ ಇದನ್ನು ವಾರಕ್ಕೊಂದ್ಸರಿ ಈ ಥರ ರೊಟ್ಟಿ ಇಲ್ಲ ಚಟ್ನಿ ಇಲ್ಲ ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಲಿಗೆ ಹಾಕಿ ಕುದಿಸಿ ಕೂಡ ಕೊಡ್ಬೋದು. ಅವ್ರ ಮೆಮೊರಿ ಪವರು ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಈ ಥರ ಸಣ್ಣದಾಗೆಲ್ಲ ಹೆಚ್ಕೊಳ್ಳೋಣ. ಹೆಚ್ಕೊಂಡಿದ್ದಾಗಿದೆ ಸೊಪ್ಪನ್ನು. ಈಗ ಇದನ್ನೊಂದು ಬೌಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆಲ್ಗ ಸೊಪ್ಪು ತುಂಬಾ ಸಿಂಪಲ್ಲು. 5 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿಬಿಡುತ್ತೆ. ಒಂದು ಬಟ್ಲು ತೆಂಗಿನಕಾಯಿ ತುರಿ, ಸಣ್ಣ ಬಟ್ಲು ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಜೀರಿಗೆ, ಬಿಳಿ ಎಳ್ಳು. ಜೀರಿಗೆ ಕೂಡ ತುಂಬಾ ಒಳ್ಳೆಯದು ಜೀರ್ಣಕ್ಕೆ. ಎಳ್ಳು ಕೂಡ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಅಜ್ವಾನ, ಗ್ಯಾಸ್ ಆಗಲಿ ಇರಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು. ಬೆಳಿಗ್ಗೆ ಹೊತ್ತು ಒಂದೇ ಥರ ತಿಂಡಿ ಮಾಡಿ ಬೋರ್ ಆಗಿದರೆ ಮಕ್ಕಳಿಗೆ ಈ ಥರನೂ ಮಾಡಿಕೊಡಿ. ಹೆಲ್ತಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಬಟ್ಲಷ್ಟು ಅಕ್ಕಿ ಹಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಎಲ್ಲ ಇರುತ್ತೆ. ನಿಮಗೆ ಚಟ್ನಿ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಅಥವಾ ಬೆಣ್ಣೆ ಮಕ್ಕಳಿಗೆ ಕೊಟ್ಬಿಡಿ. ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸ್ಮೆಲ್ಲು ಕೂಡ ಸಖತ್ತಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಇನ್ನೇನು ಸೂಪರ್ ಅಂತಲೇ ಹೇಳ್ಬೋದು. ನೀರು ಹಾಕಿ ಕಲಿಸ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಸತಿ ನಾನು ಮಾಡೋ ರೆಸಿಪಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ನೋಡಿ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ. ನೀವು ಎಷ್ಟು ಗಟ್ಟಿ ಮಾಡ್ತೀರಾ ತೆಳ್ಳಗೆ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ತಟ್ಕೊಳ್ಳೋಣ. ಹಂಚು ಇಟ್ಕೊಂಡಿದ್ದೀನಿ. ಹಂಚು ಕೂಡ ಕಾದಿದೆ. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಹಾಕಿ ಕಳಿಸ್ಬೋದು. ಅಮ್ಮಂದಿರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡಲಿ ಅಂತ ಚಿಂತೆ ಇದ್ದೇ ಇರುತ್ತೆ. ಡೈಲಿ ಏನು ಮಾಡೋದಂತ ಜೋಡಿಸಿ ಸಾಕಾಗಿರುತ್ತೆ. ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ರೊಟ್ಟಿ ಕೂಡ ತಟ್ಟಿದ್ದಾಗಿದೆ. ಹಂಚು ಕಾದಿದೆ. ಇವಾಗ ಬೇಯಿಸ್ಕೊಳ್ಳೋಣ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ರೊಟ್ಟಿ ಕೂಡ ರೆಡಿಯಾಗಿದೆ. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಒಂದೆಲ್ಗ ಸೊಪ್ಪಿನ ಮಸಾಲ ರೊಟ್ಟಿ ರೆಡಿಯಾಗಿದೆ. ಈ ಥರ ಕೆಂಪು ಚಟ್ನಿ ಮೇಲೆ ತುಪ್ಪ ಹಾಕೊಂಡು ತಿಂದಿದ್ರೆ
ಸೂಪರು. 1-2 ರೊಟ್ಟಿ ತಿನ್ನೋರು 3-4 ತಿಂತಾರೆ, ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.